ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ನಿಮ್ಮೆಲ್ಲರಿಗೂ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂತ ಗೊತ್ತು ಅಲ್ವಾ. ನಿಮಗೆ ಯಾರಿಗಾದರೂ ಕುಂಕುಮ ಕೊಡಬೇಕು ಇಲ್ಲ ಬಾಗಿನ ಕೊಡಬೇಕು ಈ ಥರ ಇದ್ದರೆ ಯೂಸ್ ಆಗುವಂತಹ ತುಂಬ ಕಡಿಮೆ ರೇಟಿನ ಸಾರಿ, ಬಟ್ ಉಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಉಟ್ಕೊಂಡಿದ್ದೀನಲ್ಲ ನೋಡಿ, ಇದು ಶಿಫಾನ್ ಮಿಕ್ಸ್ ಯಾವುದೇಳಿ ಕ್ರಶ್ ಮಟೀರಿಯಲ್ ಆಗಿರುತ್ತೆ. ಈಸಿ ಮೇಂಟೆನೆನ್ಸು, ಡೈಲಿ ವೇರ್ ಮಾಡುವಂಥದ್ದು. ಸೊ ಬಾಗಿನ ಕೊಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಮತ್ತು ಅವರಿಗೆ ಯೂಸ್ ಆಗುತ್ತೆ. ಈಗ ನಾವು ಯಾವುದಾದ್ರೂ ಒಂದು ವಸ್ತುನ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಯೂಸ್ ಮಾಡ್ತಾರೆ ಅಂದರೆ ಖುಷಿ ಆಗುತ್ತೆ ಅಲ್ವಾ. ಸೊ ಆ ಥರ ಸಾರಿನ ತೊಗೊಬಂದಿದ್ದೀನಿ. ಮಿಸ್ ಮಾಡದೆ ನೋಡ್ತಾ ಹೋಗಿ, ಯಾಕಂದರೆ ಶಾಕ್ ಆಗ್ತೀರಾ. 2 ಸಾರಿಗೆ 700 ರುಪೀಸ್ ಇದೆ. ಆಮೇಲೆ ಶಿಫಾನ್ ಮಟೀರಿಯಲ್ 2 ಸಾರಿ ತೊಗೊಂಡ್ರೆ 800 ರುಪೀಸು. ಸೊ ಇಷ್ಟು ಕಡಿಮೆ ರೇಟ್ಗೆ ಕೊಡ್ತಾ ಇದ್ದೀನಿ. ಶಿಪ್ಪಿಂಗ್ ಚಾರ್ಜಸ್ 80 ರೂಪಾಯಿ ಆಗುತ್ತೆ. ಅಂದರೆ ನೀವು 1 ಸಾರಿ ತೊಗೊಂಡ್ರು 80 ರೂಪಾಯಿ, 2 ಸಾರಿ ತೊಗೊಂಡ್ರು 80 ರೂಪಾಯಿ. ಫಸ್ಟು ನಾನು 700 ರುಪೀಸ್ ರೇಂಜಿನ ಸ್ಯಾರಿಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ನೋಡಿ, 2 ಸಾರಿ ತೊಗೊಂಡ್ರೆ 700. ನೆಕ್ಸ್ಟು ಇದೆರಡು ಸಾರಿ ತೊಗೊಂಡ್ರೆ 700 ರುಪೀಸ್. ಇದು ನೋಡಿ, ಇದು 2 ಸಾರಿ ತೊಗೊಂಡ್ರೆ 700 ರುಪೀಸ್. ಇದು ನೋಡಿ, ಇದು 2 ಸಾರಿ ಪರ್ಚೇಸ್ ಮಾಡಿದ್ರೆ 700 ರುಪೀಸ್ ಆಗಿರುತ್ತೆ. ಇದು ನೋಡಿ, ಇದು 2 ಸಾರಿ ಪರ್ಚೇಸ್ ಮಾಡಿದ್ರೆ 700 ಆಗಿರುತ್ತೆ. ಇದು 2 ಸಾರಿ ಪರ್ಚೇಸ್ ಮಾಡಿದ್ರೆ 700. ಇದೆಲ್ಲ ಗ್ಯಾಲಕ್ಸಿ ಸಿಲ್ಕ್ ಮಟೀರಿಯಲ್, ಮತ್ತು ಈಗ ನಾನು ಉಟ್ಕೊಂಡಿದ್ದೀನಲ್ಲ ಕ್ರಶ್ ಮಿಕ್ಸ್ ಶಿಫಾನ್ ಅಂತ ಹೇಳ್ತಾರಲ್ಲ ಆ ಥರ ಮಟೀರಿಯಲ್ನ ಸಾರಿಗಳಾಗಿರುತ್ತೆ. ಸೊ ಉಟ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ. ನಿಮಗೆ ಬೋರ್ ಆಗಿ ಆ ಸಾರಿನ ಬಿಸಾಡಬೇಕು ಅಲ್ಲಿ ತನಕನೂ ಏನೂ ಆಗಲ್ಲ. ಅಷ್ಟು ಈಸಿ ಮೇಂಟೆನೆನ್ಸು, ಅಷ್ಟು ಚೆನ್ನಾಗಿರೋ ಸಾರಿಗಳು. ಇದು ನೋಡಿ, ಇದು ಕೂಡ 2 ಸಾರಿ ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ 700 ರುಪೀಸು. ಇದು ನೋಡಿ, ಇದು 2 ಸಾರಿ ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ 700 ರುಪೀಸ್. ಒಂದು ನಿಮಿಷ, ಇನ್ನೂ ಒಂದು ಸೆಟ್ ಇದೆ, ತೊಗೊಬರ್ತೀನಿ. ಎಷ್ಟು ಸಾರಿ ಬೇಕು ನಿಮಗೆ ಅಷ್ಟು ಸಾರಿ ಅವೈಲೇಬಲ್ ಇದೆ. ಇದು ನೋಡಿ, ಇದು 2 ಸಾರಿ ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ 700 ಆಗಿರುತ್ತೆ. ಇದೆರಡು ಸಾರಿ ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ 700. ಇದೆರಡು ಒಟ್ಟಿಗೆ ಪರ್ಚೇಸ್ ಮಾಡಿದ್ರೆ 700 ರುಪೀಸ್. ಸ್ಕ್ರೀನ್ಶಾಟ್ ತೊಗೋತಿದ್ದೀರಲ್ವಾ, ಸ್ಕ್ರೀನ್ಶಾಟ್ ತೊಗೊಂಡು ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಆ ಪೀಸ್ ಅವೈಲೇಬಲ್ ಇದ್ದರೆ ನಿಮಗೆ ಕಳಿಸ್ಕೊಡ್ತೀವಿ. ನೋಡಿ, ಇದೆರಡು ಸಾರಿ 700 ರುಪೀಸ್. ಓಕೆ, ಇವಾಗ ತೋರಿಸಿರೋ ಸಾರಿಗಳೆಲ್ಲ ನಿಮಗೆ 700 ರುಪೀಸ್ಗೆ ಸಿಗ್ತಾ ಇದೆ. ಈಗ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸೋ ಸಾರಿಗಳೆಲ್ಲ ನಿಮಗೆ 800ಗೆ 2 ಸಾರಿ, ಅಂದರೆ 80 ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ. ಸೊ 800 ರುಪೀಸು 2 ಸಾರಿಗೆ. ಇಲ್ಲ ನಿಮ್ಗೇನಾದರೂ ಒಂದೊಂದೇ ಸಾರಿ ಬೇಕು ಅಂದರೆ, ಈಗ 700ಗೆ 2 ಸಾರಿ ಕೊಟ್ಟಿದ್ದೀವಲ್ಲ, ಸೊ ಒಂದೇ ಸಾರಿ ಬೇಕು ಅಂದ್ರೂ ಕೊಡ್ತೀವಿ. ಬಟ್ ಒಂದೇ ಸಾರಿ ತೊಗೊಂಡ್ರೆ ನಿಮಗೆ ಅದು 400 ಆಗುತ್ತೆ. ಶಿಪ್ಪಿಂಗ್ ಚಾರ್ಜಸ್ 80 ರೂಪಾಯಿ ಆಗುತ್ತೆ. ಸೊ 480 ರುಪೀಸ್ 1 ಸಾರಿಗಾಗುತ್ತೆ. 2 ಸಾರಿ ತೊಗೊಂಡ್ರೆ 780. ಇಲ್ಲ ಅಂದರೆ ಈಗ 800ಗೆ 2 ಸಾರಿ ಅಂತ ಹೇಳಿದ್ದೀನಲ್ಲ, ಆ ಸಾರಿ ಏನಾಗುತ್ತೆ ಅಂದರೆ ನಿಮ್ಗೆ ಒಂದೇ ಬೇಕು ಅಂದರೆ 450 ಆಗುತ್ತೆ. ಶಿಪ್ಪಿಂಗ್ ಚಾರ್ಜಸ್ 80 ಆಗುತ್ತೆ. ಸೊ ನಿಮಗೆ 530 ರೂಪಾಯಿ ಆಗುತ್ತೆ ಒಂದು ಸಾರಿಗೆ ಅವಾಗ. ಇಲ್ಲ 2 ಒಟ್ಟಿಗೆ ತೊಗೋತೀರಾ ಅಂದರೆ 800 ಸಾರಿ 80 ರೂಪಾಯಿ, 880 ರೂಪಾಯಿಗೆ 2 ಸಾರಿ. ಆ ರೀಸನಿಂದ ನಾನು ಯಾವತ್ತೂ 2 ಸಾರಿನ ಕಂಬೈನ್ ಮಾಡಿ ಕೊಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಹೆವಿ ಆಗಬಾರ್ದು ಅಂತ. ಇದು ನೋಡಿ, ಇದು 2 ಸಾರಿ ಒಟ್ಟಿಗೆ ತೊಗೊಂಡ್ರೆ 800. ನೆಕ್ಸ್ಟು ಇದೆರಡು ಸಾರಿ ಒಟ್ಟಿಗೆ ತೊಗೊಂಡ್ರೆ 800. ಇದೆಲ್ಲ ಶಿಫಾನ್ ಮಟೀರಿಯಲ್ ಆಗಿರುತ್ತೆ. ಚೆನ್ನಾಗಿದೆ, ಉಟ್ಕೊಳ್ಳೋಕ್ಕಂತೂ ಈಸಿ ಆಗುತ್ತೆ. ಯಾರೆಲ್ಲ ಅಮ್ಮನಿಗೆ ಕೊಡಿಸ್ಬೇಕು ಸಾರಿ ಅಂತಿದ್ದೀರಲ್ಲ, ಈ ಥರ ಸಾರಿಗಳನ್ನ ಕೊಡಿಸಿ ಅವ್ರು ಫುಲ್ ಖುಷಿಯಾಗ್ಬಿಡ್ತಾರೆ. ಅಮ್ಮಂದಿರಿಗೆಲ್ಲ ರೇಷ್ಮೆ ಸಾರಿಗಿಂತ ಈ ಥರ ಸಾರಿಗಳು ಅವ್ರಿಗೆ ಇಷ್ಟ, ಯಾಕಂದರೆ ಮನೇಲಿ ಯೂಸ್ ಮಾಡ್ತಾರಲ್ವ. ಸೊ ಅವರಿಗೆ 100% ಖುಷಿ ಆಗುತ್ತೆ. ನೀವು ಯಾರಿಗಾದರೂ ಬಾಗಿನಕ್ಕೆ ಕುಂಕುಮಕ್ಕೆಲ್ಲ ಈ ಥರ ಸಾರಿ ಕೊಟ್ಟರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಇದು ನೋಡಿ, ಚೆನ್ನಾಗಿದೆ. ಡಿಸೈನು ಎಲ್ಲ ಸ್ವಲ್ಪ ಲೇಟೆಸ್ಟ್ ಡಿಸೈನ್ ಇದೆ, ಸುಮ್ಮನೆ ಏನೋ ಫ್ಲವರ್ ಡಿಸೈನ್ಸ್ ಆ ಥರ ಇಲ್ಲ. ಚೆನ್ನಾಗಿರೋ ಡಿಸೈನ್ ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ, ಬಟ್ಟೆನ ಟಚ್ ಮಾಡಿದ್ರೂ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಡಿಸೈನ್ಸನ್ನು ನೋಡಿದ್ರೂ ಖುಷಿ ಆಗುತ್ತೆ. ಈ ಸಾರಿ ನೀವು ನೋಡ್ಬೋದು, ಬಿಗ್ ಬಾಸಲ್ಲಿ ಮಲ್ಲಮ್ಮ ಅಂತ ಇದ್ರಲ್ವಾ, ಸೊ ಅವ್ರು ಯಾವಾಗೂ ಇದೇ ಥರ ಸಾರಿ ಉಟ್ಕೊಳ್ಳೋರು. ನಾನು ಅನ್ಕೋತಾ ಇದ್ದೆ, ಓ ನಮ್ಮ ಹತ್ರನೂ ಈ ಥರ ಸಾರಿ ಇದೆ ಅಲ್ಲ, ಮಲ್ಲಮ್ಮನವರು ನಮ್ಮ ಅಂಗಡಿಲೇ ತೊಗೊಂಡಿದ್ದಾರಾ ಅಂತ ನಾನು ಯಾವಾಗೂ ಅನ್ಕೋತಾ ಇದ್ದೆ.
ಸೊ ಯಾಕಂದರೆ ನಮ್ಮ ಹತ್ರ ಇರೋ ಡಿಸೈನನ್ನು ಯಾವುದಾದ್ರೂ ಟಿ ವಿಲಿ ಆ ಥರ ನೋಡಿದಾಗ ಅದು ಏನೋ ಒಂದು ಖುಷಿ ಆಗುತ್ತೆ. ಓಕೆ, ಪರವಾಗಿಲ್ಲ, ನಾವು ಕೂಡ ಲೇಟೆಸ್ಟ್ ಡಿಸೈನ್ಸನ್ನು ತರಿಸ್ತಾ ಇದ್ದೀವಲ್ಲ ಅಂತ. ಇದು 2 ಸಾರಿ 800 ರುಪೀಸ್ ಆಗುತ್ತೆ. ನೆಕ್ಸ್ಟು 2 ಇದೆ. ಇದು 2 ಸಾರಿ 800 ರುಪೀಸ್ ಆಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆದಷ್ಟು ನಾನು ನಿಧಾನನೇ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಪಾಪ ಸ್ವಲ್ಪ ಜನ ಮೇಡಮ್ ಬೇಗ ತೋರಿಸ್ಬಿಡ್ತೀರಾ, ಸ್ಕ್ರೀನ್ಶಾಟ್ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತೀರಾ. ಸಾರಿ ಮೇಡಮ್, ನಾನು ಅಂದ್ಕೋತೀನಿ ನಿಧಾನ ತೋರಿಸ್ಬೇಕಂತ, ಸ್ವಲ್ಪ ಗಡ್ಬಿಡಿ ಜಾಸ್ತಿ ನನಗೆ, ಏನು ಮಾಡೋದು. ಇಲ್ಲಿ ನೋಡಿ, ಇದು 2 ಸಾರಿ ತೊಗೊಂಡ್ರೇನು 800 ರುಪೀಸ್. ಈಗ 2ನೇ ಸಲ ನಾನು ಸೆಟ್ ತೋರಿಸಿದ್ದೀನಲ್ಲ, ಅದೆಲ್ಲ ನಿಮಗೆ 800 ರೂಪಾಯಿಗೆ 2, 800 ರುಪೀಸ್ಗೆ 2. ಶಿಪ್ಪಿಂಗ್ ಚಾರ್ಜಸ್ 80. ಫಸ್ಟ್ ಸೆಟ್ಟಲ್ಲಿ ನಾನು ಯಾವುದೆಲ್ಲ ತೋರಿಸಿದ್ದೀನಲ್ವ ಅದೆಲ್ಲ 700 ರುಪೀಸ್ಗೆ 2 ಸಾರಿ, ಶಿಪ್ಪಿಂಗ್ ಚಾರ್ಜಸ್ 80 ರೂಪಾಯಿ. ಸಿಂಗಲ್ ಆದರೂ ಕೊಡ್ತೀವಿ, ಬಟ್ ನಿಮ್ಗೆ ಕಾಸ್ಟ್ಲಿ ಆಗುತ್ತೆ. ನಿಮ್ಗೆ ಓಕೆ ಅಂತಂದರೆ ನಾವು ರೆಡಿ ಇದ್ದೀವಿ ಕಳಿಸೋಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಎಲ್ಲರ ಮನೇಲೂ ಹಬ್ಬ ಮಾಡ್ತೀರಾ ಅಲ್ವಾ. ಸೊ ಕುಂಕುಮ ಕೊಡೋಕ್ಕೆ, ಬಾಗಿನ ಕೊಡೋಕ್ಕೆ, ಯಾರಿಗಾದ್ರೂ ಗಿಫ್ಟ್ ಮಾಡೋಕ್ಕೆ, ಇಲ್ಲ ಹೆಣ್ಮಕ್ಳಿಗೆ ಏನಾದರೂ ಬಟ್ಟೆ ಕೊಡಿಸ್ಬೇಕು ಆ ಥರ ಇದ್ದರೆ ನೀವು ಹಾಗೆ ಹೆಗ್ಡೆ ಕಲೆಕ್ಷನ್ಸನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಬಜೆಟಲ್ಲಿ, ಅಂದರೆ ಇವಾಗ ನೀವು ಯಾವ ಬಜೆಟಲ್ಲಿ ಸಾರಿ ಬೇಕು ಅಂತ ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರಲ್ಲ, ಆ ಬಜೆಟಿನ ನಾವು ಸಾರಿಯನ್ನು ನಿಮಗೆ ತೋರಿಸ್ತೀವಿ. ಸ್ವಲ್ಪ ಟೈಮು ಆ ಕಡೆ ಈ ಕಡೆ ಆಗ್ಬೋದು. ಇಮಿಡಿಯೇಟ್ ನಮಗೆ ರಾತ್ರಿ ಒಬ್ಬೊಬ್ರು 10ವರೆಗೆಲ್ಲ ಕಾಲ್ ಮಾಡಿಬಿಟ್ಟು ಮೇಡಮ್ ಫೋಟೋ ಕಳಿಸಿ ಈ ಸಾರಿದು ಅಂತ ಹೇಳ್ತೀರಾ. ಸೊ ಆವಾಗ ಕಷ್ಟ ಆಗುತ್ತೆ, ಬಟ್ ಆದಷ್ಟು ಬೇಗ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನಮ್ಮ ಹೆಗ್ಡೆ ಕಲೆಕ್ಷನ್ಸನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಈ ಥರ ಇದ್ರೂ ಕಳಿಸಿ. ಯಾಕಂದರೆ ಸೊ ಏನಾಗುತ್ತೆ, ಇವಾಗ ಸಬ್ಸ್ಕ್ರೈಬ್ಸು ಜಾಸ್ತಿ ಆಗಿ ವ್ಯೂಸ್ ಎಲ್ಲ ಜಾಸ್ತಿ ಆಯಿತು ಅಂದರೆ ನಮಗೇನೋ ಒಂದು ಮೋಟಿವೇಶನ್. ಓಕೆ, ನಮ್ಮ ಬಟ್ಟೆಗಳನ್ನೂ ಇಷ್ಟಪಡ್ತಾ ಇದ್ದಾರೆ, ನಮ್ಮ ಹತ್ರನೂ ಈ ಥರ ನಮ್ಮ ವೀಡಿಯೋಗಳನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೊ ಪರವಾಗಿಲ್ಲ, ನಾವು ಇನ್ನೂ ಜಾಸ್ತಿ ತರಿಸೋಣ, ಇನ್ನೂ ಜಾಸ್ತಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋಣ, ಆ ಥರ ಒಂದು ಮೋಟಿವೇಶನ್ ಬರುತ್ತೆ. ಬೇರೆ ಏನು ಉದ್ದೇಶ ಅಲ್ಲ. ಸೊ ಇಲ್ಲ ನಮಗೆ ವ್ಯೂಸು ಇದರಿಂದನೇ ಏನೋ ಆಗಬೇಕು ಆ ಥರ ಉದ್ದೇಶನೂ ಅಲ್ಲ. ನಮಗೊಂದು ಖುಷಿಗೋಸ್ಕರ, ನಮ್ಮ ಒಂದು ಮೋಟಿವೇಶನ್ನು ಇನ್ನೂ ಜಾಸ್ತಿ ನಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಕಳಿಸ್ತಾ ಇರಿ. ಸೊ ಖುಷಿ ಆಗುತ್ತೆ. ಯಾವ ಥರ ಬುಕ್ ಮಾಡಬೇಕಂದ್ರೆ ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಆ ಪೀಸ್ ಅವೈಲೇಬಲ್ ಇದ್ದರೆ ಕಳಿಸ್ಕೊಡ್ತೀವಿ. ನಿಮ್ಮ ಹತ್ರ ಅಡ್ರೆಸ್ ಡೀಟೇಲ್ಸ್ ಎಲ್ಲ ತೊಗೊಂಡು ಕಳಿಸ್ಕೊಡ್ತೇವೆ. ಬಟ್ ನೀವೇನಂದರೆ ಓಪನ್ ಮಾಡುವಾಗ ವೀಡಿಯೋ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಸಾರಿ ಡ್ಯಾಮೇಜ್ ಬಂದಿದೆ ಅಂತಂದರೆ ಆ ವೀಡಿಯೋನ ನಮ್ಗೆ ಕಳಿಸಿ, ಈ ಥರ ಇದೆ ಅಂತ ನಾವು ರಿಪ್ಲೇಸ್ ಮಾಡಿಕೊಡ್ತೀವಿ. ಬಟ್ ಏನು ಮಾಡ್ತೀರಾ, ಒಬ್ಬೊಬ್ಬರು ಬೇಕು ಅಂತಲೇ ಕತ್ರಿಲಿ ಕಟ್ ಮಾಡೋದು, ಇಲ್ಲ ನಾವು ಕೊಟ್ಟಿರೋ ಸಾರಿನ ಇಟ್ಕೊಂಡು ಬೇರೆ ಸಾರಿ ಇದು ಡ್ಯಾಮೇಜ್ ಅನ್ನೋದು, ಈ ಥರ ಎಲ್ಲ ಮಾಡ್ತೀರಾ. ಸೊ ದಯವಿಟ್ಟು ಆ ಥರ ಮಾಡಬೇಡಿ. ಸೊ ನಮಗೆ ಇವಾಗ ನಮ್ಮ ಮನೆ ಮಕ್ಕಳನ್ನ ನಾವು ಎಷ್ಟು ಇಷ್ಟಪಡ್ತೀವಿ, ಅದೇ ಥರ ನಮ್ಮ ಬಟ್ಟೆಗಳನ್ನೂ ಕೂಡ ತುಂಬ ಇಷ್ಟಪಡ್ತೀವಿ. ಯಾಕಂದರೆ ಒಂದು ಸಾರಿಯನ್ನು ಪರ್ಚೇಸ್ ಮಾಡುವಾಗಲೂ ಅದರ ಶ್ರಮ ತುಂಬ ಇರುತ್ತೆ, ಅದ್ರ ಹಿಂದ್ಗಡೆ ಶ್ರಮ ಯಾರಿಗೂ ಹೇಳೋಕ್ಕಾಗಲ್ಲ, ಅಷ್ಟಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮಟೀರಿಯಲ್ಗಳನ್ನ ಹಾಳು ಮಾಡಬೇಡಿ. ಹಾಗಂತ ನಿಮ್ಗೇನಾದರೂ ಪ್ರಾಪರ್ ಆಗಿದ್ದು ಬಂದಿಲ್ಲ, ರೀಚ್ ಆಗಿಲ್ಲ ಅಂದರೆ ಅದಕ್ಕೆ ನಾವು ಜವಾಬ್ದಾರರು. ನಿಮ್ಮ ಮನೆಗೆ ತಲುಪಿ ನೀವು ಅದನ್ನು ಓಪನ್ ಮಾಡಿ ನೋಡೋ ತನಕ ಅದರ ಜವಾಬ್ದಾರಿಯನ್ನು ನಾವು ತಗೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ನಮ್ಮ ಹೆಗ್ಡೆ ಕಲೆಕ್ಷನ್ಸು ನಾವು ಹೊಸ ಹೊಸ ಬಟ್ಟೆನ ತರಿಸ್ತಾ ಇರ್ತೀವಿ, ನಿಮ್ಮ ಎದುರಿಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು.